ವೀಕ್ಷಕರೇ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮ್ಮ ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲ ಆಸೆ ಪಟ್ಟಂಥ ಸರಣಿ, ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳಿದಂಥ ಸರಣಿ. ನಾನು ತುಂಬ ಪ್ರಯತ್ನ ಪಟ್ಟಿದ್ದೆ ನಮ್ಮ ಕನ್ನಡ PRO ಅನಂತು ಆಮೇಲೆ ರಮೇಶ್ ಅವ್ರ ಮೂಲಕ. ಆಗ ಸಮಯ ಕೂಡ ಬರಲಿಲ್ಲ. ಆಮೇಲೆ ನಾನು ಸಿನಿಮಾ ಸರಸ್ವತಿಯಲ್ಲಿ ಇವ್ರ ಬಗ್ಗೆ ಸ್ಟೋರಿ ಮಾಡಿದೆ. ಈ ಸ್ಟೋರಿನ ನೋಡಿ ಇದಕ್ಕೆ ಒಂದು ಮುಖ್ಯವಾದ ಕಾರಣ, ನಮ್ಮ P. ಕಾಳಿಂಗರಾವ್ ಅವರ ಮೊಮ್ಮಗ ಗುರು ಅವ್ರನ್ನ ನಾನು ಫೋನಲ್ಲಿ ಮಾತಾಡಿಸಿದ್ದೆ. ಗುರು ಅವ್ರನ್ನ ಮಾತಾಡಿಸಿರೋದನ್ನು ನೋಡಿ ಅವ್ರ ರಿಲೇಟಿವೇ ಆಗಿರುವ ನಮ್ಮ ಸತ್ಯಭಾಮ ಅಮ್ಮ ಅವರ ಕುಟುಂಬ, ಅವ್ರನ್ನ ಫಸ್ಟ್ ಸಂಪರ್ಕ ಮಾಡಿದೆ. ಅವ್ರ ಮಗಳು ಅಳಿಯ ಅವ್ರ ನಂಬರ್ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರ ಮಗನ ನಂಬರು ಸಿಕ್ಕಿದೆ. ಅಕ್ಷಯ್ ಅಂತ ಅವ್ರ ಮಗ ನನಗೆ ಫೇಸ್ಬುಕ್ ಮೆಸೆಂಜರ್ಲಿ ಮೆಸೇಜ್ ಮಾಡಿದ್ರು, ಅಮ್ಮ ನೋಡಿದ್ರು, ಚೆನ್ನಾಗಿ ಮಾಡಿದ್ರಿ, ಇಂಟರ್ವ್ಯೂ ಕೊಡ್ತಾರಂತೆ ಅಮ್ಮ ಅಂತ. ಇದಕ್ಕಿಂತ ಸಂತೋಷ ಸುದ್ದಿ ಏನಿದೆ. ಸೊ ಹಾಗಾಗಿ ಇವತ್ತು ಆ ಡೇಟ್ ಬಂದಿದೆ. ಸತ್ಯಭಾಮ ಅಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ವರ್ಷಗಳ ಹೋಗಿದೆ ಅವ್ರು ನೋಡಿ, ಅವ್ರು ಹೇಗಿದ್ದಾರೆ ಏನು ಗೊತ್ತಿಲ್ಲ. ಅವ್ರ ಮಗ ಅಕ್ಷಯ್ ಅವರು ಬರೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಮಧ್ಯೆ ಕೆಲವು ಟೆಲಿಫೋನ್ ಸಂಭಾಷಣೆಗಳು ಇದೆಲ್ಲ ಆಗಿ ನಂತರ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಹೋಗ್ತಾ ಇದ್ದೀನಿ. ಇವತ್ತು ಸಂಡೇಸೇ ಅವ್ರು ಕಂಫರ್ಟಬಲ್. ಯಾಕೆಂತಂದರೆ ಅವ್ರ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾರೆ, ಅಕ್ಷಯ್ ಅವರು ಅವ್ರ ವೈಫು. ಸೊ ಅಮ್ಮ ಒಬ್ಬರೇ ಇರ್ತಾರೆ, ನಾವು ಇರೋ ಟೈಮ್ಗೆ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸತ್ಯಭಾಮ ಅವರು ಹೇಗಾಗಿದ್ದಾರೆ, ಅವ್ರ ಬದುಕಿನ ಕತೆ ಕೇಳೋಕ್ಕೆ ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಆಸಕ್ತಿ ಇದೆ. ಏನೇನು ಮಾತಾಡ್ತೀವಿ ಏನೇನು ಅಲ್ಲೇ ಹೋಗಿ ನೋಡೋಣ ಬನ್ನಿ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ 101 ನೆನಪು ಹೊಸ ಪಯಣಕ್ಕೆ, ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕ ಕಟ್ಟಿಕೊಟ್ಟಿರುವ ದಿಗ್ಗಜರು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೇಗೆ ಅವ್ರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಸ್ವಾಗತ ಸುಸ್ವಾಗತ. 101 ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಸ್ನೇಹಿತರು, ಬಂದಿದ್ದೀನಿ ನಮ್ಮ ಸತ್ಯಭಾಮ ಅವ್ರ ಮನೆಗೆ. ಅಕ್ಷಯ್ ಅವರು, ಅವ್ರ ಮಗ ಅವರು. ಸರ್ ನಮಸ್ಕಾರ. ಸರ್ ಮೊದಲನೇದಾಗಿ ಥ್ಯಾಂಕ್ ಯು. ಸೊ ನನಗೆ ತುಂಬ ಖುಷಿಯಾಗಿದ್ದೀನಿ ಅಮ್ಮನ್ನ ಮೀಟ್ ಮಾಡೋಕ್ಕೆ. ಆ್ಯಂಡ್ ನಿಮಗೆ ಮೆಸೇಜ್ ಮಾಡಬೇಕು ಅಂತ ಅನಿಸಿದ್ದೇನಕ್ಕೆ ಸರ್ ನನಗೆ? ಅದು ನೀವು ಕಾಳಿಂಗರಾವ್ ಅವರು ಇದು ಮಾಡಿದ್ರಲ್ಲ, ಹೌದು. ಅದು ಮಾಡಿದಾಗ ಅವನು ಅವರು ತಮ್ಮನ ಮಗ ಒಬ್ಬ ಊರಲ್ಲಿದ್ದಾನೆ ಅಂತೆ. ಅವನು ನಮ್ಮ ತಾಯಿ ತಮ್ಮನ ಮಗ, ಅವನು ಊರಲ್ಲಿರೋದು. ಅವನ ನಂಬರ್ ನಿಮಗೇನೋ ಕೊಟ್ಟಿದ್ದಾರೆ ಅನಿಸುತ್ತೆ, ಕೊಟ್ಟಿಲ್ಲ. ಆಮೇಲೆ ಅದು ನನ್ನ ಅತ್ತೆ ಮಗಳು ಫೋನ್ ಮಾಡಿದ್ಲು, ಹಿಂಗೆ ರಘುರಾಮ್ ಅಂತ ಯಾರೋ ಕೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ನೀವು ಯಾರು ಅಂತಲೂ ಗೊತ್ತಿಲ್ಲ. ಇಲ್ಲ, ಅಮ್ಮಂಗೆ ತುಂಬ ಜನ ಕೇಳಿದ್ದಾರೆ. ಅಮ್ಮನ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಮ್ಮಂಗೆ. ಎಲ್ಲರಿಗೂ ಯಾರ್ಯಾರು ಕೊಡೋದು ಬೇಡ ಯಾಕೆ ಅಂತ. ನಾನು ಇಲ್ಲಮ್ಮ, ಅಮ್ಮಂಗೆ ಯಾರಿಗೂ ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ, ಯಾರು ಬೇಡ, ಮುಂದೆ ನೋಡೋಣ. ಅದು ಆದಮೇಲೆ ನಿಮ್ದು ಇದು ಬಂತು, ನನಗೆ ವಿಡಿಯೋ ಲಿಂಕ್ ಬಂತು. ಆವಾಗ ನಿಮ್ಮ ನೋಡಿದ್ಮೇಲೆ ಗೊತ್ತಾಯ್ತು ನೀವು ಬೇರೆಯವ್ರ ಜೊತೆ ಮಾಡಿರೋದು. ಆಮೇಲೆ ಅವತ್ತು ಅಮ್ಮನ ಬಗ್ಗೆ ಚೆನ್ನಾಗಿ ಹಾಕಿರೋದೆಲ್ಲ ನೋಡಿದ್ಮೇಲೆ ಆಮೇಲೆ ಅಂದ್ಕೊಂಡೆ, ಓಕೆ ಇವರು ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಹೇಳಿದ್ದಾರೆ, ನಿಮ್ಗೆ ಗೊತ್ತಿರೋ ವಿಷಯ. ಅದಕ್ಕೆ ಎಲ್ಲ ವಿಷಯನೂ ಅಮ್ಮನ ಬಾಯಿಂದನೇ ಹೇಳಿಸಿದ್ರೆ ಬೆಟ್ರು ಅಂತ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ, ಫೇಸ್ಬುಕ್ಕಲ್ಲಿ ಹೋಗಿ ಮೆಸೇಜ್ ಹಾಕಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಟ್ ಇನಿಷಿಯೇಟಿವ್. ತುಂಬ ಖುಷಿ ಆಯಿತು. ಸೊ ಅಮ್ಮನ ನೋಡೋಕ್ಕೆ ನಾನಂತೂ ಕಾತರನಾಗಿದ್ದೀನಿ. ಸೊ ಕರ್ಕೊಂಡೋಗಿ ಸರ್. ಓಕೆ, ಬನ್ನಿ. ಸೊ ಇವ್ರನ್ನ ಪರಿಚಯ ಮಾಡಿಸ್ಕೊಟ್ಬಿಡಿ. ಹಾಯ್ ಲಿಯೋ. ಹಲೋ ಲಿಯೋ. ನೋಡ ನೈಸ್. ಎಷ್ಟು ವರ್ಷ ಇವನಿಗೆ? ಈಗ 4 ವರ್ಷ. ನೈಸ್. ಸೊ ಇಲ್ಲಿ ಬನ್ನಿ. ಹಾಯ್. ಇವರು ನನ್ನ ತಂಗಿ ಮಗ, ಹೆಸರು ಮಧುರ್ ಶಾಸ್ತ್ರಿ. ಹಲೋ ಡಾಕ್ಟರ್ ಮಧುರ್ ಶಾಸ್ತ್ರಿ. ನೈಸ್ ಟು ಮೀಟ್ ಯು ಡಾಕ್ಟರ್. ಥ್ಯಾಂಕ್ ಯು. ಹೌ ಆರ್ ಯು? ಫೈನ್. ಎಲ್ಲಿ ಮಾಡಿದ್ದು ಮೆಡಿಸಿನ್ ನೀವು? ನಾನು ಕಜಾನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ರಷ್ಯನ್ ಫೆಡರೇಷನ್ ಇಂದ ಮಾಡಿದ್ದು. ಓಕೆ. ಇವಾಗ ನಾನು FMG ಫಾರಿನ್ ಮೆಡಿಕಲ್ ಎಕ್ಸಾಮ್ಗೆ ಓದ್ತಾ ಇದ್ದೀನಿ, ವಿಚ್ ಇಸ್ ಇನ್ January 9th. ಆಲ್ ದ ಬೆಸ್ಟ್. ಎಸ್. ಇದು ಇನ್ನೊಬ್ಬ ತಂಗಿ ಮಗ. ಅದೇ ಮತ್ತೆ ಡಬಲ್ ಆಕ್ಟಿಂಗ್ ನೋಡ್ದಂಗೆ ಆಯ್ತು ನನಗೆ ಕಾಸ್ಟ್ಯೂಮ್ ಚೇಂಜ್ ಅಲ್ಲಿ. ಓಕೆ ಮಯೂರ್ ಶಾಸ್ತ್ರಿ. ಓಕೆ, ಏನು ಮಾಡ್ಕೊಂಡಿದ್ರ ಮಯೂರ್? ಮಯೂರ್, ನಂದು ಕಂಪನಿ ಇದೆ ವಜ್ರ ವೆಂಚರ್ಸ್ ಅಂತ. ಐ ಆಮ್ ದ CEO ಆಫ್ ದಟ್ ಕಂಪನಿ. ವಿ ಆರ್ ಇಂಟು IX solar power plants. ಓಕೆ, that's my introduction. You are elder one or ಅವರು? ಅವನು ಎಲ್ಡರ್ ಒನ್. ಎಷ್ಟು ನಿಮಿಷ ದೊಡ್ಡವರು? 27 or 21 minutes. Identical twins? Not little identical. Yeah, we are little identical. Okay, yes, nice. sir. All the best. Thank you. ಇದು ನನ್ನ ತಂಗಿ ಗಂಡ. ಸರ್ ನಮಸ್ಕಾರ. ನಾಗರಾಜ್ ಶಾಸ್ತ್ರಿ ಅಂತೇಳಿ ಚಾಮುಂಡಿ ಟೆಕ್ಸ್ಟೈಲ್ಸ್ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ. ಓಕೆ. ದೆನ್ ಎವ್ರಿಥಿಂಗ್ ಇಸ್ ಫೈನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇಲ್ಲಿ ನೋಡಿ ನಮ್ಮ ಸತ್ಯಭಾಮ ಅಮ್ಮ ಅವರ ಮಗಳು ಒಂದೇ ಥರ. ನಾವಿಬ್ರು ಟ್ವಿನ್ಸ್.
ನೀವಿಬ್ರು ಎಷ್ಟು ನೀವು ದೊಡ್ಡವರಾ? ನಾನು ದೊಡ್ಡವನು, 15 ನಿಮಿಷ ನಮ್ಮಿಬ್ರಿಗೂ ಗ್ಯಾಪ್ ಇದೆ. ಓಕೆ ಅಮ್ಮ ನಮಸ್ಕಾರ, ನಿಮ್ಮ ಹೆಸರು? ವಜ್ರೇಶ್ವರಿ ಶಾಸ್ತ್ರಿ ಅಂತ. ಅಮ್ಮನ್ನ ಎಂಗರ್ ವರ್ಷನೇ ನೋಡ್ದಂಗೆ ಆಗ್ತಾ ಇದೆ. ಅದಕ್ಕೆ ಹೇಳಿದೆ ಕುಲಪುತ್ರಿ. ಸೊ ನೈಸ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಿಮ್ಮ ಬ್ರದರ್ಗೆ ಹೇಳಿದೆ ನಾನು, ಗುರುಗೆ ಥ್ಯಾಂಕ್ಸ್ ಹೇಳಬೇಕು, ನಿಮ್ಮ ರಿಲೇಟಿವ್. ಕಸಿನ್ ಬ್ರದರ್. ಓಕೆ, ಅಂದರೆ ನೀವು ನೋಡಿದ್ರ ವಿಡಿಯೋ ನೋಡಿದ್ರ ನೀವು? ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಓನ್ಲಿ ಬಿಕಾಸ್ ಆಫ್ ದಟ್ ಅದರಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ಬಿಕಾಸ್ ಆಫ್ ದಟ್ ದೆನ್ ಇಮಿಡಿಯೇಟ್ಲಿ ಅವನಿಗೆ ಅಣ್ಣನ ನಂಬರ್ ಹಾಕಿ ದೆನ್ ಯು ಬೋತ್ ಗಾಟ್ ಇನ್ ಟು. ಎಸ್, ಗುರು ಅವ್ರು ನನಗೆ ನಿಮ್ಮ ನಂಬರು ಕಳಿಸಿದ್ರು. ಆ್ಯಂಡ್ ನಿಮಗೆ ನೀವು ಅವಾಗಲೇ ನಾವು ಕ್ಯಾಮ್ರಾ ರೋಲ್ ಆಗೋಕ್ಕೆ ಮುಂಚೆ ಹೇಳ್ತಿದ್ರಿ ತುಂಬ ಜನ ನಿಮಗೆ. ಹೌದು ನಾನು ಆ ವಿಡಿಯೋನ ಬಹಳಷ್ಟು ಜನಕ್ಕೆ ಕಳಿಸಿದೆ. ಎಲ್ಲರದ್ದು ಒಂದೇ ರಿಪ್ಲೈ, ಇಮಿಡಿಯೇಟ್ ಆಗಿ ಗೆಟ್ ಇನ್ ಟಚ್ ವಿತ್ ಮಿಸ್ಟರ್ ರಘುರಾಮ್, ದಿಸ್ ಹ್ಯಾಸ್ ಟು ಕಂಟಿನ್ಯೂ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇಟ್ ವಾಸ್ ನೈಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಆ್ಯಂಡ್ ಅಕ್ಷಯ್ ಸರ್, ನನಗೆ ಒಂದು ಖುಷಿಯಾಗಿದ್ದು ನಿಮ್ಮ ಮೆಸೇಜಲ್ಲಿ ಅಂತಂದರೆ, ನೀವು ಅಮ್ಮ ಒಪ್ಪಿದ್ದಾರೆ ಅಂತ ಹೇಳಿದ್ರಲ್ಲ, ನನಗೆ ಐ ವಾಸ್ ಸೋ ಹ್ಯಾಪಿ. ಅಮ್ಮ ಒಪ್ಪೋದಕ್ಕೂ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಇವಾಗ ಮೇಡಮ್ ಹೇಳಿದ್ರು, ಮೇನ್ ಸ್ಟ್ರಾಂಗ್ ರೀಸನ್ ಅಂದರೆ ನಿಮ್ಮ ಹೆಸರು ರಘುರಾಮ್ ಅಂತ, ಅಮ್ಮನ ತಂದೆ ಹೆಸರು ರಘುರಾಮ್ ರಾವ್ ಅಂತ. ಸೊ ಅವರು ಅಮ್ಮ ಇದನ್ನು ನೋಡಿದ ತಕ್ಷಣ ಯಾರು ಅವ್ರು ಯೂಟ್ಯೂಬರು, ರಘುರಾಮ್ ನಮ್ಮಪ್ಪ ಏನು ಹೆಸರು ಅದೇ, ಹಂಗದಕ್ಕೆ ನಡಿ ಆಯಿತು ಅವ್ರಿಗೆ ಇನ್ವೈಟ್ ಮಾಡೋಣ. ಅದರ್ವೈಸ್ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಅವ್ರಿಗೆ ತುಂಬ ಜನ ಕೇಳಿದ್ದಾರೆ ಈ ಥರ ಎಂಟ್ರಿ ಬರ್ತೀವಿ ಅಂತ. ಅಮ್ಮಗೆ ಇಂಟ್ರೆಸ್ಟ್ ಇಲ್ಲ, ಓಕೆ ಪರವಾಗಿಲ್ಲ ನೋಡೋಣ ಹಾಗೆ. ಸೊ ವೆರಿ ಫ್ಯೂ, ಒಂದು ಇದು ಯಾರಿಗೆ ಉದಯ ಟಿ ವಿ, ಆಮೇಲೆ ಸುವರ್ಣ ನ್ಯೂಸು, ಆಮೇಲೆ ದಿಗ್ವಿಜಯ ನ್ಯೂಸು, ಅವ್ರು 3 ಜನ ಬಿಟ್ಟರೆ ಈಗ ನಿಮ್ಮ ಜೊತೆನೇ ಸಂದರ್ಶನ ಮಾಡೋಣ ಅಂತ. ಮೈ ಪ್ಲೆಷರ್ ಆ್ಯಂಡ್ ಮೈ ಆನರ್. ಸರ್ ನಿಮ್ಮ ಮಗ ಇದ್ದಾನೆ, ಒಂದು ನಿಮಿಷ ಕರ್ರಿ ಸರ್, ಅವ್ರನ್ನೊಂಚೂರು ಮಾತಾಡಿಸ್ಬೇಕು. ಯಾಕೆಂದರೆ ಸಾರತಾನೆ ಇವರೇ ನೋಡಿ, ಧ್ರುವ. ಹಾಯ್ ಧ್ರುವ. ಇವ್ರ ಹತ್ರ ತುಂಬ ವರ್ಷಗಳಿಂದ ನಾನು ಮಾಡಿದ್ದೆ. ಪಾಪ ಅವ್ರ ಮಿಸ್ಟೇಕಲ್ಲಿ ನಮ್ಮ PRO ಅನಂತು ಆ್ಯಂಡ್ ರಮೇಶ್ ಅಂತಿದ್ರು, ಅವ್ರ ಮೂಲಕ ನಂಬರ್ ಸಿಕ್ತು. ಹಿಂಗೆ ಅಜ್ಜಿನ ಇಂಟರ್ವ್ಯೂ ಮಾಡ್ಬೇಕಂತ ಬಿಸಿ ಇದ್ದಾರೆ, ಅಜ್ಜಿ ಹೇಳ್ತೀನಿ ಅಂತ ಹೇಳಿದ್ ನೀವೇ. ನಾನು ಹೇಳಿದ್ರೆ ಆವಾಗ ನಮ್ಮ ಅಜ್ಜಿ ಫೋನ್ ನಾನು ಜಾಸ್ತಿ ಯೂಸ್ ಮಾಡ್ತಿದ್ದೆ, ನನ್ನ ಫೋನ್ ಇರಲಿಲ್ಲ. ಇವನ್ ಗೇಮ್ ಆಡೋದಕ್ಕೆ ಅಜ್ಜಿ ಫೋನ್ ಯೂಸ್ ಮಾಡ್ತಿದ್ದೆ. ಏನು ಮಾಡ್ಕೊಂಡಿದ್ದೀರ ಧ್ರುವ? ಐ ಆಮ್ ಕರೆಂಟ್ಲಿ ಸ್ಟಡಿಂಗ್ ಇನ್ ಕ್ರೈಸ್ಟ್ ಯೂನಿವರ್ಸಿಟಿ, BBA ಓದ್ತಾ ಇದ್ದೇನೆ. ಐ ಮೀನ್ ಮೈ ಸೆಕೆಂಡ್ ಇಯರ್. ವೆರಿ ನೈಸ್. ಇನ್ನು ಅಜ್ಜಿ ಬಗ್ಗೆ ಎಲ್ಲ ತುಂಬ ಕೇಳೋದಿದೆ, ನಾನು ಮಾತಾಡ್ತೀನಿ. ಅಮ್ಮ ನಮಸ್ಕಾರ. ನಾನು ಒಂದು ಹಳೆ ಇಂಟರ್ವ್ಯೂ ನೋಡಿದ್ದೆ ನಿಮ್ಮದು. ಆ ಹಳೆ ಇಂಟರ್ವ್ಯೂನಲ್ಲಿ ನೀವು ಹೇಳಿದ್ರಿ, ಅಂದರೆ ಯಾರೋ ಕೇಳಿದ್ರು, ಈ ಅತ್ತೆ ಸೊಸೆ ಅಂತಂದರೆ ಸತ್ಯಭಾಮ ಅಮ್ಮದು ಸಿನಿಮಾಗಳಲ್ಲಿ ನೋಡಿರ್ತೀವಿ, ಆದರೆ ನಮ್ಮ ಅತ್ತೆ ತುಂಬ 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 ಸಾಫ್ಟು. ನನ್ನ ಕೊಲೀಗ್ಸ್ಗೆ ಎಲ್ರಿಗೂ ಹೌದಾ ಅಷ್ಟು ಸಾಫ್ಟ್ ಅಂತ ಹೇಳ್ತಾರೆ. ಸೊ ನಿಮ್ಮ ಅತ್ತೆ ಬಗ್ಗೆ ಏನು ಹೇಳ್ತೀರಮ್ಮ? ಅದೇ ಹೇಳಿದ್ದೀನಲ್ಲ ಆಲ್ರೆಡಿ ಮೊದಲೇ, ತುಂಬ ಆಗೋಗಿದೆ, ತುಂಬ ದಿವಸ ಆಗೋಗಿದೆ ಹೇಳಿ. ತುಂಬ ಸಾಫ್ಟ್. ನಾನು ವರ್ಕ್ ಮಾಡ್ತಾ ಇದ್ದವಾಗ ನನ್ನ ಸಣ್ಣ ಮಗನ ಸಾಕಿರೋದೇ ಅವರು. ಓಕೆ. ಸೊ ಎಲ್ಲ ರೀತಿಯಲ್ಲಿ ಹೆಂಗೆ ಫಿಲ್ಮಲ್ಲಿ ಕಾಣಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಹಂಗಿಲ್ಲ, ಹಂಗಿರೋದಕ್ಕೆ ಸಾಧ್ಯನೂ ಇಲ್ಲ. ಬಟ್ ಆಗಿಲ್ಲ, ಮನೇಲಂತೂ ತುಂಬಾ ಸಾಫ್ಟ್ ಆಗಿದ್ದಾರೆ. ಮಾಡ್ರನ್ ಸೊಸೆ ನೀವು. ನನಗೆ ಇನ್ನೊಂದು ವಿಷಯ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ಅಮ್ಮಂಗೆ ಸ್ಲೀವ್ಲೆಸ್ ಬ್ಲೌಸ್ ಹಾಕೋದಕ್ಕೆ ಹೇಳಿದ್ದೆ ನೀವಂತಲ್ಲ? ಹಾಗೇನಿಲ್ಲ ಇಲ್ವಾ? ಓಕೆ. ಅಮ್ಮನೇ ಮೊದಲಿಂದನೂ ಅದು ಯಾವುದೋ ಒಂದು 2-3 ಫಿಲ್ಮ್ಗೆ ಹಾಕಿದ್ಮೇಲೆ ಅವ್ರಿಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ಅವ್ರ ಪರ್ಸನಾಲಿಟಿಗೆ ಸ್ಲೀವ್ಲೆಸ್ ಬ್ಲೌಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್. ಅದೇ ನಾನು ಇನ್ನೂ ಡೀಟೇಲಾಗಿ ನಿಮ್ಮನ್ನು ಮಾತಾಡಿಸ್ತೀನಿ. ಇವಾಗ ಫಸ್ಟ್ ಎಪಿಸೋಡ್ ಆಗಿರೋದ್ರಿಂದ ಅಮ್ಮನ್ನ ಇಷ್ಟಪಡೋ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಶೀ ಈಸ್ ಅ ಸೋರ್ಸ್ ಆಫ್ ಸ್ಟ್ರೆಂತ್ ನಾಟ್ ಓನ್ಲಿ ಟು ಹರ್ ಕಿಡ್ಸ್, ನಮ್ಮ ಮಗಳಿಗೆ ಮಾತ್ರ ಅಲ್ಲ. ಶಿ ಈಸ್ ಅ ವೆರಿ ಪಾಸಿಟಿವ್ ಲೇಡಿ. ಬಿಕಾಸ್ ಆಫ್ ದಟ್ ಹರ್ ಪಾಸಿಟಿವ್ ಥಾಟ್ಸ್, ಮೇ ಬಿ ದಟ್ ಈಸ್ ವಾಟ್ ಇಟ್ ಈಸ್ ಲೀಡಿಂಗ್ ಹರ್. ನೀವೇನು ಹೇಳ್ತೀರಾ? ಅಮ್ಮನ ಸಂದರ್ಶನ ನಾಳೆಯಿಂದ ಬರುತ್ತೆ, ನೋಡಬೇಕು ಅನ್ನೋ ಜನಗಳಿಗೆ. ಅದೇ ಅಮ್ಮನ ಸಂದರ್ಶನ ನೋಡಬೇಕನ್ನೋ ಜನಗಳಂದರೆ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಅಮ್ಮನ ಹಳೆ ಫಿಲಮ್ ಈಗ ನೋಡಿದ್ರು ತುಂಬ, ಉದಯ ಟಿ ವಿ ಆಗಲಿ ಅಥವಾ ಬೇರೆ ಯಾವುದೇ ಚಾನಲ್ ನೋಡಿದ್ರೆ ಯಾವುದೋ ಒಂದಲ್ಲ ಒಂದು ಚಾನಲಲ್ಲಿ ಅಮ್ಮಂದು ಒಂದು ಹಳೆ ಫಿಲಮ್ಮು ಅಥವಾ ಹಳೆ ಯಾವುದೋ ಮೂವಿ ಕ್ಲಿಪ್ಸ್ ಯಾವುದೋ ಬರ್ತಾ ಇರುತ್ತೆ. ಸೊ ತುಂಬ ಜನ ಈಗಲೂ ಜ್ಞಾಪಿಸ್ಕೋತಾರೆ. ಅಮ್ಮ ಈಗ ಸಕ್ರಿಯವಾಗಿ ಕೆಲವೊಂದು ವರ್ಷದಿಂದ ಚಿತ್ರರಂಗದಲ್ಲಿ ಇಲ್ಲ ಅಂದ್ರೂ ಅಮ್ಮನ ಯಾರೂ ಮರ್ತಿಲ್ಲ, ಕನ್ನಡ ಚಲನಚಿತ್ರ ಅಭಿಮಾನಿಗಳು ಯಾರೂ ಮರ್ತಿಲ್ಲ. ಸೊ ಅಭಿಮಾನಿಗಳಿಗೆ ಏನಂದರೆ, ಈಗ ಅಮ್ಮ ಹೇಳ್ದಂಗೆ ಅವರು ದೇವ್ರ ಆಶೀರ್ವಾದದಿಂದ ಆಯುಷ್ಯ ಆರೋಗ್ಯ ಚೆನ್ನಾಗಿರೋ ತನಕ ಅಮ್ಮನ ಇಷ್ಟ ಏನಂದರೆ, ಇರೋ ತನಕ ಅವರಿಗೆ ಸೂಟ್ ಆಗೋ ಪಾತ್ರ ಬಂದರೆ ಅಭಿನಯ ಮಾಡಿಕೊಂಡು ಕಂಟಿನ್ಯೂ ಮಾಡಿ ಎಲ್ಲ ಅಭಿಮಾನಿಗಳನ್ನು ರಂಜಿಸಬೇಕು ಅನ್ನೋದೇ ಅವ್ರದ್ದು ಉದ್ದೇಶ. ನಾವು ಅವರಿಗೆ ಅದೇ ಥರ ಸಪೋರ್ಟ್ ಕೊಡ್ತೀವಿ. ಥ್ಯಾಂಕ್ ಯು. ಹಾಯ್ ನಿಮ್ಮ ಹೆಸರು ಗೊತ್ತಾಗಿಲ್ಲ? ಸೃಷ್ಟಿ. ಹಾಯ್ ಸೃಷ್ಟಿ. ಸೊ ಅಜ್ಜಿ ಸಿನಿಮಾಗಳೆಲ್ಲ ನೋಡಿದ್ದೀರಾ? ಇಷ್ಟನ ಅಜ್ಜಿನ ಆಕ್ಟ್ರೆಸ್ ಆಗಿ? ಮನೇಲಿ ಆಗಿರ್ತಾರೆ ಅಜ್ಜಿ? ಮನೆಯಲ್ಲಿ
ಟಿ ವಿ ಸಿನಿಮಾ ಬರೋಕ್ಕಿಂತ ಕ್ಯಾರೆಕ್ಟರ್ ಫುಲ್ ಆಪೋಸಿಟ್. ಓಕೆ. ಸೊ ನೀವು ಅವ್ರ ಸಿನಿಮಾಲೆಲ್ಲ ನೋಡಿದ್ರೆ ಯಾವಾಗಲೂ ಒಂದು ಜೋರು ಪಾತ್ರ ಇರ್ತಾರೆ, ಬಟ್ ಮನೇಲಿ ಯಾವತ್ತೂ ಬೈದಿದ್ದಿಲ್ಲ, ಹೊಡೆದಿದ್ದಿಲ್ಲ, ಯಾವಾಗಲೂ ಪ್ರೀತಿಯಿಂದನೇ ಮಾತಾಡಿ ಎಲ್ಲ ಮಾಡೋರು. ಸೊ ಮನೇಲಿರೋ ಅಜ್ಜಿಗೆ ನೋಡಬೇಕಂದ್ರೆ ನೀವು ಈ ಸಂದರ್ಶನದಿಂದನೇ ಗೊತ್ತಾಗತ್ತೆ. ಟಿ ವಿಯಲ್ಲಿ ಬರೋ ಕ್ಯಾರೆಕ್ಟ್ರು ಮನೇಲಿರೋ ಕ್ಯಾರೆಕ್ಟರ್ ಫುಲ್ ಡಿಫ್ರೆಂಟ್. ಥ್ಯಾಂಕ್ ಯು ಸೃಷ್ಟಿ. ನೀವೇನು ಮಾಡ್ಕೊಂಡಿದ್ದೀರಾ? ನಾನೀಗ ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಸೃಷ್ಟಿ. ಗಾಡ್ Thank ಬ್ಲೆಸ್ ಯು. you. ಥ್ಯಾಂಕ್ ಯು ಸೊ Thank ಮಚ್. you. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ನಮ್ಮ ಸತ್ಯಭಾಮ ಅಮ್ಮ ಅವ್ರ ಕುಟುಂಬ. ಎಲ್ಲರೂ ಮತ್ತೆ ನಾನು ಮಾತಾಡಿಸ್ತೀನಿ. ನಾಳೆಯಿಂದ ಸರಣಿ ಪ್ರಸಾರ ಆಗುತ್ತೆ. ನೂರೊಂದು ನೂರೊಂದು ನೆನಪು. ನಮಸ್ಕಾರ ಅಮ್ಮ. ಹಾಗೆ ಇದಿರಲ್ಲಮ್ಮ, ಇದ್ರ ಹಿಂದಿನ ರಹಸ್ಯ ಏನು, ಸೀಕ್ರೆಟ್ ಏನು? ಕಲಾದೇವಿ ಆಶೀರ್ವಾದ. ಸೂಪರ್. ನನಗೆ ಮೊದಲನೇದಾಗಿ ತುಂಬ ಖುಷಿ ಕೊಟ್ಟಿದ್ದು ನೀವು ನನಗೆ ನಿಮ್ಮನ್ನು ಭೇಟಿ ಮಾಡಿ ಸಂದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಆಭಾರಿಯಾಗಿದ್ದೀನಿ. ಅದೆಲ್ಲಕ್ಕಿಂತಲೂ ಇನ್ನೊಂದು ಸರ್ಪ್ರೈಸ್ ನಾನು ನಿಮಗೆ ಹೇಳ್ತೇನೆ. ಏನು ಗೊತ್ತಾ, ನಿಮ್ಮ ಹೆಸರು ನಮ್ಮ ತಂದೆ ಹೆಸರು ಒಂದೇ ಹೇಳಿದ್ರು. ಇವಾಗ ನಿಮ್ಮ ಮಗ ಮಗಳು ಹೇಳಿದ್ರು ಅದನ್ನು. ಅವರು ಹೇಳಿದ್ರ. ನನಗದೇ ಆಶ್ಚರ್ಯ, ಯಾಕಂದ್ರೆ ನೀವು ಭೇಟಿನೂ ಆಗಿಲ್ಲ, ಆದರೂ ಕೂಡ ನಂದು ಎಲ್ಲ ಸಂದರ್ಶನ ಪ್ರತಿಯೊಂದು ಹೆಕ್ಕಿ ತೆಗೆದು ಹಾಕಿದ್ದೀರಾ. ತುಂಬ ಚೆನ್ನಾಗಿ ಬಂದಿದೆ. ನನಗೆ ಅದೇ ಭಾಳ ಸಂತೋಷ ಆಯಿತು. ಯಾವುದೋ ಒಂದು ಋಣಾದ ಸಂಬಂಧ ಇರಬೇಕು ಅಂತ ಅನಿಸ್ತು ನನಗೆ ಅಷ್ಟೇ. ಥ್ಯಾಂಕ್ ಯು ಮಾಮ. ನಾಳೆಯಿಂದ ನಿಮ್ಮ ಸಂದರ್ಶನ ಪ್ರಸಾರ ಆಗುತ್ತೆ, ನಿಮ್ಮ ಅಭಿಮಾನಿಗಳು ನೋಡ್ತಾರೆ. ಸೊ ನೋಡಬೇಕು ಅಂತಿರೋ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು, ನಾವು ನೋಡಿ ಅವೆಲ್ಲ ಈಗಿನ ಜನ್ರೇಷನ್, ಈಗಿನ ಹುಡುಗರದ್ದೆಲ್ಲ ಅದು ಬೇರೆ ಆಗುತ್ತೆ, ನಮ್ಮದು ಬೇರೆ ಆಗುತ್ತೆ. ನನ್ನ ಜೀವನದ 50 ವರ್ಷ ಕಲಾ ಪ್ರಪಂಚದಲ್ಲೇ ಮುಳುಗಿಬಿಟ್ಟಿದ್ದೀನಿ ನಾನು. ನನಗೆ ಬೇರೆ ಪ್ರಪಂಚನೇ ಇಲ್ಲ. ನನಗೆ ಇವತ್ತಿಗೂ ಕೊನೆಯವರೆಗೂ ನಾನು ಕೊನೆ ಉಸಿರಿರುವವರೆಗೂ ಕಲಾ ಮಾತೆ, ಕಲಾ ಸೇವೆನೇ ನನಗೆ ಗೊತ್ತಿರೋದು. ಬೇರೆ ಏನು ವಿಚಾರ ನನಗೆ ಗೊತ್ತಿಲ್ಲ. ದೇವರು ನನ್ನ ಆಯುಷ್ಯ ಆರೋಗ್ಯ ಕೊಟ್ಟರೆ ಯಾವುದಾದ್ರೂ ನನ್ನ ಪಾಲಿಗೆ ಬಂದ ಕರ್ತವ್ಯ ಪಾತ್ರ ನನಗೆ ಸರಿ ಅನಿಸಿದರೆ ಕೊನೆ ಉಸಿರಿರೋವರೆಗೂ ಮಾಡ್ತೀನಿ. ಅಭಿಮಾನಿಗಳಿಗೆ ಸಂತೋಷ ಪಡಿಸ್ತೀನಿ ಅನ್ನೋದಷ್ಟೇ ನನ್ನ ಮಾತು. ಥ್ಯಾಂಕ್ ಯು ಮಾ.